ಗಣಿತ ಅಂದರೆ ಅದು ಲೆಕ್ಕಾಚಾರ ಅಲ್ಲ, ಅದೊಂದು ಆತ್ಮವಿಶ್ವಾಸ. ಇನ್ನು SSLC ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಸೂತ್ರಗಳನ್ನು ನೆನಪಿಟ್ಕೊಳ್ಳಿಕ್ಕೆ ತುಂಬ ಭಯ ಆಗ್ತಿದೆಯಾ? ದೊಡ್ಡ ಲೆಕ್ಕಗಳನ್ನು ಬಿಡಿಸುವುದು ಹೇಗೆ ಅನ್ನುವ ಚಿಂತೆ ಇದೆಯಾ? ಆ ಎಲ್ಲ ಭಯಗಳನ್ನು ಶೂನ್ಯಕ್ಕೆ ಅಂದರೆ ಝೀರೋಗೆ ತಂದಿಳಿಸ್ಲಿಕ್ಕೆ ಅಂತಲೇ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ, ಆ ಪರೀಕ್ಷಾ ಭಯವನ್ನು ಹೋಗ್ಲಾಡಿಸ್ಕೊಳ್ಳೋದು ಹೇಗೆ, ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ನೀವು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಮಾರ್ಟಾಗಿ ಈಸಿಯಾಗಿ ಕೆಲವು ಟಿಪ್ಸ್ಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಗಣಿತದ ಮಾಂತ್ರಿಕರಾದಂತಹ ರಮ್ಯಾ ಅವರು, ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಗಣಿತ ಶಿಕ್ಷಕಿಯಾದಂತಹ ರಮ್ಯಾ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಒಂದು SSLC ವಿದ್ಯಾರ್ಥಿಗಳಿಗೆ ಸ್ಟಡಿ ಟಿಪ್ಸ್ನ ಒಂದು ಸರಣಿಗೆ ಮೊದಲನೇದಾಗಿ ಸ್ವಾಗತ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಾನು ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಗಣಿತ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೇಡಮ್, ಗಣಿತ ಇನ್ನೂ ಸಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಈಗ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ನ ತಗೊಂಡಾಗ 120 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗಣಿತ ಅನ್ನೋದು ಇನ್ನೂ ಕಬ್ಬಿಣದ ಕಡಲೆಯಾಗಿ ಉಳ್ಕೊಂಡಿದೆಯಾ ಅಂತ? ಇಲ್ಲ ಸರ್, ಹೇಳಬೇಕು ಅಂದರೆ ಕರೆಕ್ಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಹೋದರೆ ನಿಜ ಗಣಿತ ಅನ್ನೋದು ಕಬ್ಬಿಣದ ಕಡಲೆ ಅಲ್ವೇ ಅಲ್ಲ. ನಾವು ಓವರಾಲ್ ಆಗಿ ಹೇಳಬೇಕು ಅಂದರೆ ಮ್ಯಾಥ್ಸ್ ಇಸ್ ದ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸೂಪರ್. ಸೊ ಮ್ಯಾಥ್ಸ್ ಅಷ್ಟು ಈಸಿ ಸಬ್ಜೆಕ್ಟು ಬೇರೆ ಇಲ್ಲ, ಮ್ಯಾಥ್ಸ್ ಅಷ್ಟು ಕಷ್ಟ ಸಬ್ಜೆಕ್ಟು ಬೇರೆ ಇಲ್ಲ. ಯಾವಾಗ ಕಷ್ಟ ಆಗುತ್ತೆ ಅಂದರೆ ಅವರು ಯಾವಾಗ ಪ್ರಾಕ್ಟೀಸ್ ಕಡಿಮೆ ಮಾಡ್ತಾರೆ, ಬೇಸಿಕ್ ಆಪರೇಷನ್ಸ್ ಮಾಡ್ಬೇಕಾದ್ರೆ ಎಲ್ಲಿ ತಪ್ಪುತ್ತಾರೆ ಅಂತ ಟೈಮಲ್ಲಿ ಅದು ಅವರಿಗೆ ಕಷ್ಟ ಆಗುತ್ತೆ ಹೊರತು ಇದ್ದಂತೆ ಇಲ್ಲ. ಅದು ಗಣಿತದಷ್ಟು ಸಮಯ ಹೋಗೋಂಥ ಸಬ್ಜೆಕ್ಟ್ ಇನ್ನೊಂದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಗಣಿತ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮಾಡ್ತಾನೇ ಇದ್ರೂ ಪ್ರಾಬ್ಲಮ್ ಮಾಡ್ಕೊಂಡು ಹೊರಟೋಗುತ್ತೆ. ಯಾವಾಗ ಅಂದರೆ ಅದು ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದಾಗ ಮಾತ್ರ ನಾವು ಕರೆಕ್ಟಾಗಿ ಮಾಡೋಕ್ಕಾಗುತ್ತೆ. ಓಕೆ. ಗಣಿತದಲ್ಲಿ ಕಷ್ಟಕರ ಅಧ್ಯಾಯಗಳು ಅಂದರೆ ತುಂಬ ಹಾರ್ಡ್ ಲೆಸನ್ಸ್ ಅನ್ನೋದು, ಹಾಗೆಯೇ ಹೆಚ್ಚು ಅಂಕಗಳನ್ನ ಗಳಿಸುವಂತಹ ಒಂದು ಅಧ್ಯಾಯಗಳು ಯಾವುದೆಲ್ಲ ಬರುತ್ತೆ? ತುಂಬ ಕಷ್ಟಕರದ್ದು ಅಂತ ಅಂದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮು, ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ. ಈಗ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ಅನ್ನೋದು ಒಂದು ನ್ಯೂ ಕಾನ್ಸೆಪ್ಟ್. 10th ಅಲ್ಲಿ ಅದು ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಅದು PU ಲೆವೆಲಿಗೂ ಹೊಸದಾಗಿ ಅಂದರೆ ಆಲ್ರೆಡಿ ಒಂದು 3-4 ಇಯರ್ಸ್ ಇಂದನೂ ಇದೆ. ಬಟ್ ಅದರಲ್ಲಿ ಜಾಸ್ತಿ ಮೆಜಾರಿಟಿ ತೆಗಿತಾರೆ. ಯಾಕಂದರೆ ಈಗ ಇಂಜಿನಿಯರಿಂಗ್ ಆಗಬೇಕು ಅಂದ್ರೂ ನಾವು ತಗೊಂತೀವಿ, ಅದು ಅಪ್ಲಿಕೇಶನ್ಸ್ ಬರುತ್ತೆ. ಯಾವುದೇ ಒಂದು ಡಿಸ್ಟೆನ್ಸ್ ಕಂಡುಹಿಡಿಯೋದಕ್ಕಾಗಲಿ, ಹೈಟ್ ಕಂಡುಹಿಡಿಯೋದಕ್ಕಾಗಲಿ ಅಲ್ಲಿ ಮೆಜರ್ಸ್ಮೆಂಟ್ ಬರುತ್ತೆ. ಈ ಸರ್ವೆಗೆಲ್ಲ ಸರ್ವೆ ಇದರಲ್ಲೆಲ್ಲ ಮೆಜಾರಿಟಿ ಯೂಸ್ ಮಾಡ್ತಾರೆ. ಈಗ ಸ್ಟ್ಯಾಚ್ಯೂ ಫೈನ್ ಕಟ್ಟಬೇಕು ಅಂದ್ರೂ ಅಲ್ಲಿ ಡಿಸ್ಟೆನ್ಸು, ಆ್ಯಂಗಲ್ಸ್ ಇಷ್ಟು ಬರಬೇಕು ಅಂದರೆ ನಾವು ಅಪ್ಲೈ ಮಾಡ್ತೀವಿ ಅಲ್ಲಿ. ಅಂಥ ಟೈಮಲ್ಲಿ ಈ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ತುಂಬ ಇಂಪಾರ್ಟೆಂಟ್. ಹಂಗೆ ಇದು ಮೋರ್ ಇಂಪಾರ್ಟೆಂಟ್ ಇನ್ 10th ಆಲ್ಸೋ. ಯಾಕಂದರೆ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸು ಬರುತ್ತೆ. ಇದನ್ನು ಬಿಟ್ಟರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಅದರಲ್ಲಿ 3-4 ಥರ ಪಿಕ್ಚರ್ಸ್ನ ಕಂಬೈನ್ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡೋದು, ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು ಮಾಡ್ತಾರೆ. ಸೊ ಅದು ಅವೆರಡು ತೊಗೊಂಡ್ರೆ ಸ್ವಲ್ಪ ಸ್ಟೂಡೆಂಟ್ಸಿಗೆ ಕಷ್ಟ ಆಗ್ಬೋದು ಹೊರತು ಮಿಕ್ಕಿದ್ದು ಯಾವುದೂ ಇಲ್ಲ. ಎಲ್ಲ ಸಬ್ಜೆಕ್ಟು ಈಸಿನೇ, ಎಲ್ಲ ಲೆಸನ್ಸು ಈಸಿನೇ. ಆ್ಯಕ್ಚುಲಿ 14 ಲೆಸನ್ಸ್ ಇದೆ. 14 ಲೆಸನ್ನಲ್ಲಿ ಎಲ್ಲ ಕಷ್ಟ ಅಂತ ಹೇಳೋಕ್ಕಾಗಲ್ಲ. ಸೊ ಅಪ್ಲಿಕೇಶನ್ ಲೆವೆಲಿಗೆ ಬರೋವಂಥದ್ದು ಅನ್ನೋದಾದ್ರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ನಾವು ಪ್ರಾಬ್ಲಮ್ಸ್ನ ಮಾಡ್ತಾ ಅಲ್ಲಿ ಅಪ್ಲೈ ಮಾಡೋದು ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಅಪ್ಲಿಕೇಶನ್ ವ್ಯಾಲ್ಯೂ ತೊಗೋಬೇಕು ಅಂದರೆ ನಾವು ಏನು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ರೇಷಿಯೋಸ್ ಯಾವ್ದು ಅಪ್ಲೈ ಮಾಡಬೇಕು. ಸೊ ಫಸ್ಟ್ ನಮಗೆ ಆ್ಯಂಗಲ್ಸ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಈಸಿಯಾಗಿ ಅಟೆಂಡ್ ಮಾಡುವಂಥದ್ದು ಪ್ರಶ್ನೆಗಳಿಗೆ ಈಸಿಯಾಗಿ ಅಟೆಂಡ್ ಮಾಡಬೇಕು ಅಂತಂದರೆ ಫಸ್ಟು ಆನ್ಸರ್ ವ್ಯಾಲ್ಯೂಸ್ ಆ್ಯಂಗಲ್ಸ್ ಗೊತ್ತಿರಬೇಕು. ಈಗ ಸೈನು ಕಾಸು ಗೊತ್ತಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಸೈನ್ ತೊಗೊಂಡ್ರೆ 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅದ್ರ ವ್ಯಾಲ್ಯೂಸ್ ಹಾಕೊಂಡೋದ್ರೆ ತಿರ್ಗಾ ಅದ್ರ ಉಲ್ಟಾ ವ್ಯಾಲ್ಯೂಸ್ ಬಂದರೆ ಕಾಸು. ಯಾವಾಗ ನಾವು ಟ್ಯಾನ್ ತೊಗೊತೀವೋ ಅದು ಸೈನ್ ಬೈ ಕಾಸು, ಕಾಟ್ ತೊಗೊತೀವೋ ಅದು ಕಾಸ್ ಬೈ ಸೈನು. ಈಗ ಇಂಟರ್ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾವು ಕರೆಕ್ಟಾಗಿ ಒಂದು ವ್ಯಾಲ್ಯೂ ತಿಳ್ಕೊಂಡ್ರೆ ಮಿಕ್ಕಿದ 5 ರೇಷಿಯೋಸ್ ಆ್ಯಂಗಲ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ಅದನ್ನ ಇದು ಮಾಡ್ಕೋಬೇಕು. ಗಣಿತದಲ್ಲಿ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನ ಗಳಿಸಬೇಕು. ಗಣಿತ ಪೇಪರ್ಗೆ, ಇಡೀ ಗಣಿತ ಪೇಪರ್ಗೆ ಉತ್ತರ ಬರೀಬೇಕು ಅಂತ ಹೇಳಿದ್ರೆ ಅವರು ನೆನ್ಪಿಟ್ಕೋಬೇಕಾಗಿರೋದು ಸೂತ್ರಗಳು ಬಹುಮುಖ್ಯವಾಗಿ, ಮತ್ತಿನ್ನೊಂದು ಪ್ರಮೇಯಗಳು ಅಂತ ಬರುತ್ತೆ. ಸೊ ಈ ಒಂದು ಫಾರ್ಮುಲಾಸ್ ಅಂಡ್ ಪ್ರಮೇಯಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಏನಾದರೂ ಸ್ಮಾರ್ಟ್ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೀರಾ ವಿದ್ಯಾರ್ಥಿಗಳು? ಹೇಳ್ಕೊಟ್ಟಿದ್ದೀರಾ ಅಥವಾ ಯಾವುದು ಅಂತೇಳಿ ವಿದ್ಯಾರ್ಥಿಗಳು ಇಟ್ಕೋಬೇಕಾದ್ರು? ಸೊ ಫಸ್ಟ್ ಫಾರ್ಮುಲಾಸ್ ಅದೇ ಹೆಂಗೆ ಡಿರೈವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ A+B² ಅಂತ ತಗೊಂಡ್ರೆ A+B ಎರಡು ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಸೊ ಅದನ್ನ ಕರೆಕ್ಟಾಗಿ LHS RHS ಈಕ್ವಲ್ ಆಗಿ ಬರುತ್ತೆ. ಒಂದ್ಸತಿ ಬಿಡಿಸಿ ನೋಡಿದ್ರೆ ಸಾಕು, ಆ ಫಾರ್ಮುಲಾಸು ಕಷ್ಟ ಆಗಲ್ಲ. ಇದೇ ಥರ ಎಲ್ಲ ಫಾರ್ಮುಲಾಸ್ಗೂ ಅಪ್ಲೈ ಮಾಡ್ಬೋದು. ಯಾವ ಫಾರ್ಮುಲಾಸು ಪ್ರಾಬ್ಲಮ್ ಆಗಲ್ಲ. ಸರ್ಫೇಸ್ ಏರಿಯಾ ತಗೊಂಡ್ರು ಅಷ್ಟೇ, ಪಿಕ್ಚರ್ ಹಾಕೊಂಡು ಈ ಕರ್ವ್ ಅಂತಂದರೆ ಮೇಲ್ಗಡೆ ಪೋರ್ಷನ್ಸು ಕೆಳಗಡೆ ಪೋರ್ಷನ್ಸು ತೆಗಿಬೇಕು, ಮಿಡಲ್ದು ಮಾತ್ರ ಕನ್ಸಿಡರ್ ಮಾಡಬೇಕು, ಅಲ್ಲಿಗೆ ಫಾರ್ಮುಲಾ ಬರುತ್ತೆ. ಈ ಥರ ಅಪ್ಲೈ ಮಾಡ್ಕೊತಾ ಹೋದರೆ ಫಾರ್ಮುಲಾಸ್ ನಿಜ ಈಸಿನೇ, ಯಾವತ್ತೂ ಕಷ್ಟ ಆಗಲ್ಲ. ಬಟ್ ಒಂದ್ಸತಿ ಎಲ್ಲ ಓವರಾಲ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ. ವಿದ್ಯಾರ್ಥಿಗಳು ಗಣಿತ ಸಮಸ್ಯೆಗಳಿಗೆ ಅಂದರೆ ಗಣಿತ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕಾದ್ರೆ ಸಾಮಾನ್ಯವಾಗಿ ಮಾಡುವಂತಹ ಒಂದು ಮಿಸ್ಟೇಕ್ಗಳು ಯಾವ್ದು, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತೇಳಿ, ತಪ್ಪಿಸೋದು ಹೇಗೆ ಪರೀಕ್ಷೆಯಲ್ಲಿ ಅಂತ ಪರೀಕ್ಷೆ ಹಾಲಲ್ಲಿ?
ಇದು ಎಲ್ಲ ಕಡೆನೂ ಆಗಂತದೆ. ಯಾಕಂದ್ರೆ ಬೇಗ ಮಾಡ್ಬಿಡ್ಬೇಕು ಅನ್ನೋ ಅರ್ಜೆಂಟಲ್ಲಿ ಅಲ್ಲಿ ಇಂಟು ಇದೆಯಾ, ಪ್ಲಸ್ ಇದೆಯಾ, ಪಾಯಿಂಟ್ ಇದೆಯಾ ಏನು ನೋಡಲ್ಲ, ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಂದು ಟೈಮ್ ಒಂದು ಸ್ಟೆಪ್ನ ಮುಂದೆ ಹೋಗ್ಬಿಟ್ರು ಸಹ ಇಡೀ ಒಂದು ಉತ್ತರನೇ ತಪ್ಪಾಗ್ಬಿಟ್ಟಿರುತ್ತೆ, ಇಡೀ ಲೆಕ್ಕನೇ ತಪ್ಪಾಗುತ್ತೆ. ಕೆಲವೊಂದ್ಸತಿ ಒಂದೊಂದು ಸ್ಟೆಪ್ಗಳನ್ನ ಸ್ಕಿಪ್ ನಾವು ಮಾಡಿಸ್ತೀವಿ, ಬಟ್ ಎಲ್ಲ ಸ್ಟೆಪ್ಸು ಅಲ್ಲ. ಯಾವಾಗ ನಾವು ಬೇಸಿಕ್ ಆಪರೇಷನ್ಸ್ನ ನೋಡ್ಕೋಬೇಕು. ಬೇಸಿಕ್ ಆಪರೇಷನ್ಸ್ ಬಂದು ಅಡಿಷನ್ ಇದೆಯಾ, ಸಬ್ಟ್ರಾಕ್ಷನ್ ಇದೆಯಾ, ಮಲ್ಟಿಪ್ಲಿಕೇಶನ್ ಇದೆಯಾ, ಡಿವಿಷನ್ ಇದೆಯಾ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಟೈಮ್ ಅಪ್ ಇಟ್ಕೋಬೇಕು. ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು. ಪ್ರತಿ ಪ್ರಾಬ್ಲಮ್ ಮಾಡಬೇಕಾದ್ರೂ ಅದಿರಲೇಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹರಿಬಿರಿಲ್ ಮಾಡಕ್ಕೆ ಹೋಗ್ತಾರೆ. ಆನ್ಸರ್ ಗೊತ್ತಿರುತ್ತೆ, ಇಷ್ಟೇ ಬರುತ್ತೆ, ಹಿಂಗೆ ಬರುತ್ತೆ ಅಂತೇಳಿ ಏನು ಮಾಡ್ತಾರೆ ಅಂದರೆ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಲ್ಲೆಲ್ಲೋ ಒಂದು ಬಿಟ್ಟಿರ್ತಾರೆ, ಇಲ್ಲ ಎರಡು ಬಿಟ್ಟಿರ್ತಾರೆ, ಇಲ್ಲ ಅಡಿಷನ್ ಮಾಡುತ್ತಾ ಸಬ್ಟ್ರಾಕ್ಷನ್ ಮಾಡ್ತಿರ್ತಾರೆ, ಆನ್ಸರೇ ಬಂದಿರಲ್ಲ. ಆ ಥರ ಮೆಜಾರಿಟಿ ಮಾಡ್ತಾ ಇದ್ದಾರೆ. ಓಕೆ, ಅದೊಂದು ಅವಾಯ್ಡ್ ಮಾಡ್ಕೋಬೇಕು. ಪರೀಕ್ಷೆ ಸಮಯವನ್ನು ಪರಿಣಾಮಕಾರಿಯಾಗಿ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ, ಮತ್ತು ಎಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಾದ್ರೆ ಸಮಯನ ಹೆಚ್ಚು ತಿಂದ್ಬಿಡುತ್ತೆ, ಅದನ್ನು ಹೇಗೆ ನಾವು ನೆನ್ಪಿಟ್ಕೊಂಡು ಬರೀಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ನೀಡುವಂತಹ ಸಲಹೆ. ಪರೀಕ್ಷೆ ಬರಿಬೇಕಾದ್ರೆ ಎಲ್ಲಿ ಸಮಯ ಲ್ಯಾಕ್ ಆಗುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ಓದ್ತಾರೆ, ಅನಲೈಸ್ ಮಾಡ್ತಾರೆ, ಫಾರ್ಮುಲಾಸ್ ಅಪ್ಲೈ ಮಾಡಬೇಕು. ಈಗ ಅಲ್ಲಿ ಏರಿಯಾ ಆಫ್ ಕೋನ್ ಕೊಟ್ಟಿದ್ದಾರಾ ಅಥವಾ ಸ್ಪಿಯರ್ ಕೊಟ್ಟಿದ್ದಾರಾ ಅದನ್ನ ನೋಡ್ಕೋಬೇಕು. ಅವ್ರಿಗೆ ಏನಂತಾರೆ, ಏರಿಯಾ ಕೊಟ್ಟಿದ್ದಾರೆ, ಅವ್ರಿಗೆ ಗೊತ್ತಿರೋ ಫಾರ್ಮುಲಾ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ಅಂಥ ಟೈಮಲ್ಲಿ ಪ್ರಾಬ್ಲಮ್ ಆಗೋಗುತ್ತೆ. ಆವಾಗ ಫಸ್ಟ್ ಕ್ವಶನ್ ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದಿ ಅಪ್ಲೈ ಮಾಡಿದ್ರೆ ಅವರಿಗೆಲ್ಲೂ ತಪ್ಪಾಗೋದಿಲ್ಲ, ಮಾರ್ಕ್ಸ್ ಅಂತೂ ಔಟ್ ಆಫ್ ಔಟ್ ಬಂದೇ ಬರುತ್ತೆ. ಓಕೆ, ಈ ಗಣಿತ ಅಂದರೆ ಇನ್ನೂ ಸಹ ಹಲವು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸಹ ಈ ವಿಲೇಜ್ ಸೈಡ್ ವಿದ್ಯಾರ್ಥಿಗಳಿಗೆ ತುಂಬ ಭಯ ಇದ್ದೇ ಇದೆ ಗಣಿತ ಅಂದರೆ. ಸೊ ಅಂಥ ವಿದ್ಯಾರ್ಥಿಗಳು ಯಾವ ಒಂದು ಲೆಸನ್ಗಳನ್ನು ಮೊದಲಿಗೆ ಅಭ್ಯಾಸ ಮಾಡೋದನ್ನ ಕಲಿಬೇಕು, ಅವರು ಯಾವ ಒಂದು ವಿಧಾನದಲ್ಲಿ ಹೆಚ್ಚು ಕಲಿತ್ರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನಾದ್ರೆ ಅವ್ರು ಈಸಿಯಿಂದ ಡಿಫಿಕಲ್ಟ್ಗೆ ಬರಲಿ. ಫಸ್ಟ್ ಲೆಸನ್ ತಗೊಂಡ್ರೆ ರಿಯಲ್ ನಂಬರ್ಸ್, ಅದರಲ್ಲಿ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡೋದು ಕ್ವಶನ್ ಇದ್ದೇ ಇರುತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. LCM HCF ಜಸ್ಟ್ ನಂಬರ್ಸ್ ಚೇಂಜ್ ಮಾಡ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಪಾಲಿನಾಮಿಯಲ್, ಅಲ್ಲಿ ಫೈಂಡಿಂಗ್ ದ ಝೀರೋಸ್ ಕೋಎಫಿಷಿಯಂಟ್, ಅದು ಪಕ್ಕಾ ಕ್ವಶನ್ಸ್ ಇದ್ದೇ ಇರುತ್ತೆ. ಅಲ್ಲಿ ನಂಬರ್ಸ್ ಚೇಂಜ್ ಮಾಡ್ತಾರೆ. ಇನ್ನು ಗ್ರಾಫ್, ಅದರಲ್ಲೂ ಪಕ್ಕಾ ಕ್ವಶನ್. ಥಿಯರಮ್ಸಿಗೆ ಬಂದರೆ ಟ್ರಯಾಂಗಲ್ಸ್ ಅಲ್ಲಿ 2 ಥಿಯರಮ್ ಕಂಪಲ್ಸರಿ, ಒಂದು ತೇಸ್ ಥಿಯರಮ್, ಇನ್ನೊಂದು AAC ಥಿಯರಮ್. ಅದು ಬಿಟ್ಟರೆ ಸರ್ಕಲ್ಸ್ ಅಲ್ಲಿ 2 ಥಿಯರಮ್. ಈ 2 ಥಿಯರಮ್ ಅಲ್ಲಿ ಒಂದು, ಸರ್ಕಲ್ಸ್ ಅಲ್ಲಿ 2 ಥಿಯರಮ್ ಅಲ್ಲಿ ಒಂದು. ಸೊ 2 ಥಿಯರಮ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಇವು ಕಂಪಲ್ಸರಿ ಕ್ವಶನ್ಸ್. ಇನ್ ಕೋಆರ್ಡಿನೇಟ್ ಜಾಮೆಟ್ರಿಲಿ ಬಂದರೂ ಅಷ್ಟೇ, ಇಲ್ಲ ಸೆಕ್ಷನ್ ಫಾರ್ಮುಲಾ, ಇಲ್ಲ ಮಿಡ್ ಪಾಯಿಂಟ್ ಫಾರ್ಮುಲಾ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬಂದರೆ ಮೀನು, ಮೀಡಿಯನ್, ಇವೆರಡರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ಥರ ಈಸಿಯಿಂದ ಡಿಫಿಕಲ್ಟ್ ವೇಗ್ ಬಂದಾಗ ಯಾವುದೇ ಸ್ಟೂಡೆಂಟ್ಸ್ ಆಗಲಿ ಗಣಿತ ಕಷ್ಟ ಅನ್ಸೋದು ಇಲ್ಲ, ಗಣಿತದಲ್ಲಿ ಫೇಲ್ ಆಗೋ ಅಂಥ ಭಯನೂ ಇರೋದಿಲ್ಲ. ಆರಾಮಾಗಿ ಪಾಸ್ ಆಗ್ತಾರೆ, ಆರಾಮಾಗಿ ಸ್ಕೋರಿಂಗು ಬರುತ್ತೆ.